ಸ್ನೇಹಿತರೆ, ನಾನು ಹೆಚ್ಚಾಗಿ ಹೆಲ್ತ್ ಆ್ಯಂಡ್ ವೆಲ್ತ್ ವೀಡಿಯೋಸ್ಗಳನ್ನೇ ಮಾಡ್ತಾ ಇರ್ತೇನೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಹೆಲ್ತ್ ಅಂತೂ ಇಂಪಾರ್ಟೆಂಟೇ ಬಿಡಿ, ಆದರೆ ನಮ್ಮ ವೆಲ್ತ್ ಇದೆಯಲ್ಲ ಅದಕ್ಕಿಂತ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಅಂತೇಳಿ. ಹೆಲ್ತನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂದರೆ, ನಮ್ಮ ಜೀವನದಲ್ಲಿ ಹೆಲ್ತು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ, ಪ್ರಮುಖವಾದ ಮುಖ್ಯವಾದ ವಿಷಯ ಅಂತ ಎಲ್ರಿಗೂ ಗೊತ್ತೇ ಇದೆ. ಯಾಕೆಂದರೆ ನೋಡಿ, ನಾವು ಅನೇಕ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಅಥವಾ ದೈಹಿಕ ಸಮಸ್ಯೆಗಳು ಅಥವಾ ಆರ್ಥಿಕವಾಗಿ ಈ ಥರ ಅನೇಕ ಸಮಸ್ಯೆಗಳನ್ನು ಜಂಜಾಟದಲ್ಲಿ ನಾವು ಕಾಣ್ತಾನೆ ಇರ್ತೇವೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿನೇ ವಹಿಸ್ಕೊಳ್ತಾ ಇರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕಾದ್ರೆ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಗಮನವಿಟ್ಟು ಹೇಳ್ತೇನೆ, ಗಮನವಿಟ್ಟು ಕೇಳಿ. ಯಾಕೆಂದರೆ ನೋಡಿ, ನಾವು ಹೆಲ್ತನ್ನು ಕಳ್ಕೊಂಡ್ರೆ ಹೆಲ್ತ್ ನಮಗೆ ಮತ್ತೆ ದುಡ್ಡು ಎಷ್ಟು ಲಕ್ಷ ಕೊಟ್ಟರೂ ಸಿಗೋದಿಲ್ಲ. ಹಾಗಾಗಿ ನಾವು ಹಣ ಬೇಕಿದ್ದರೆ ಸಂಪಾದನೆ ಮಾಡ್ಬೋದು, ವೆಲ್ತ್ ಬೇಕಿದ್ದರೆ ಕ್ರಿಯೇಟ್ ಮಾಡ್ಬೋದು, ಆದರೆ ಹೆಲ್ತನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಹೆಲ್ತ್ಗಿಂತ ವೆಲ್ತ್ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಹಾಗಾಗಿ ನೀವು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿಮ್ಮ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡೋದು ಭಾರಿ ಮುಖ್ಯ ಆಗಿರುತ್ತೆ. ಮತ್ತು ನೀವು ಆದಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳಿ. ಮತ್ತು ಒಂದು ಅರ್ಧ ಗಂಟೆ ಆದ್ರೂ ನೀವು ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ನಿಮ್ಮ ದೇಹದ ಒಂದು ಸಮತೋಲನತೆಯನ್ನು ಕಾಪಾಡಿಕೊಳ್ಳಿ. ಮತ್ತು ಆದಷ್ಟು ದುರಭ್ಯಾಸಗಳಿಂದ ಮದ್ಯಪಾನ ಮತ್ತು ಗುಟ್ಕಾ ಮತ್ತು ಈಗ ಧೂಮಪಾನ ಈ ಥರ ದುರಭ್ಯಾಸಗಳಿದ್ದರೆ ಖಂಡಿತ ನೀವು ಅವಾಯ್ಡ್ ಮಾಡಬೇಕು. ಮತ್ತು ಟೀ ಮತ್ತು ಕಾಫಿ ಕುಡಿಯೋದನ್ನು ನಿಯಮಿತವಾಗಿ ಇಟ್ಕೊಳ್ಬೇಕು. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ಅದರ ಆರೋಗ್ಯದೊಟ್ಟಿಗೆ ನಿಮ್ಮ ಹಣದ ಇದು ಸಹ ದುಂದುವೆಚ್ಚನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ನೀವು ದುರಭ್ಯಾಸಗಳಿಂದ ದೂರ ಇಲ್ಲದಿದ್ದರೆ. ಸೊ ಹಾಗಾಗಿ ನೀವು ಇಂಥ ದುರಭ್ಯಾಸಗಳಿದ್ದರೆ ಖಂಡಿತ ಅದನ್ನು ದೂರ ಇಡಿ. ನಿಮ್ಮ ಆಯುಷ್ ಗಟ್ಟಿ ಇರಬೇಕಾದ್ರೆ ಈ ಕೆಲವು ಕಂಡೀಷನ್ಗಳನ್ನು, ನೀವು ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದಾಗ ಖಂಡಿತ ನೀವು ಒಳ್ಳೆಯ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕಾಗ್ತದೆ. ಥ್ಯಾಂಕ್ ಯು.